ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ನುಗ್ಗೆಕಾಯಲ್ಲಿ ರಸಮ್ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನು ಕುಕ್ಕರಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಮಾಡೋಂಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ತೊಗರಿಬೇಳೆನ. ತೊಗರಿಬೇಳೆ ಬೇಡ ಅನ್ನೋರು ಅದನ್ನು ತೊಗರಿಬೇಳೆನೂ ಸ್ಕಿಪ್ ಮಾಡಿ ಬರೀ ಅದು ರಸಮ್ ಮಾತ್ರ ಮಾಡ್ಕೋಬೋದು. ನಾನು ತೊಗರಿಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ತೊಗರಿಬೇಳೆ ಜೊತೆಗೆ 3 ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಫಾರಮ್ ಟೊಮೆಟೊ ಮತ್ತು ನುಗ್ಗೆಕಾಯಿ ಎರಡನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಬೇಯಿಸೋಕ್ಕೆ. ಇದಕ್ಕೆ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಹುಣಸೆಹಣ್ಣ ನಾನು ನೆನೆ ಇದ್ದೀನಿ. ನೀವು ಬೇಳೆ ಬೇಡ ಅನ್ನೋರು ಬರೀ ನುಗ್ಗೆಕಾಯಿ ಮತ್ತು ಟೊಮೆಟೊ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತು ಇವಾಗ 1 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಮೆಣಸು ಹಾಕ್ಕೋತಾ ಇದ್ದೇನೆ. ರಸಮ್ಗೆ ಮೆಣಸು ಜೀರಿಗೆ ಇದ್ರೇ ತುಂಬ ಟೇಸ್ಟಾಗಿರುತ್ತೆ ಅಲ್ವ. ಇವಾಗ ಚಳಿ ಟೈಮಲ್ಲಂತೂ ಈ ಥರ ರಸಮ್ ಮಾಡಿ ಕುಡಿದ್ರೆ ಕೋಲ್ಡು ಕೆಮ್ಮು ಏನೇ ರೀತಿ ಬರಲ್ಲ. ಕೋಲ್ಡ್ ಟೈಮಲ್ಲಿ ನೋಡಿ, ಇದನ್ನು ಲೈಟಾಗಿ ಈ ಥರ ಬಿಸಿ ಮಾಡ್ಕೋತೀನಿ. ಇದರ ಘಮ ಬರಬೇಕು. ಈ ಥರ ಫ್ರೈ ಮಾಡ್ತಾ ಘಮ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ತಣ್ಣಗೆ ಮಾಡೋಕ್ಕೆ ಇದನ್ನು ಪೌಡ್ರ್ ಮಾಡ್ಕೊಬರ್ತೀನಿ. ಕುಟ್ಟಿ ಪೌಡ್ರ್ ಮಾಡ್ಕೊಬರ್ತೀನಿ. ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿಲ್ಲ. ನೋಡಿ, ಇದನ್ನು ಬೆಂದಿದೆ. ಇವಾಗ ಬೇಳೆ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಟೊಮೆಟೊ ನುಗ್ಗೆಕಾಯಿ ಎಲ್ಲ ಬೆಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬರ್ತೀನಿ. ನೀವು ಬೇಕಾದ್ರೆ ನೀವು ಸ್ಟೇನರಲ್ಲಿ ನೀವು ಈ ಥರ ಮಾಡ್ಕೋಬೋದು. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಸಿಪ್ಪೆ ಅದರಲ್ಲೇ ಬರುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಪೇಸ್ಟ್ ಆದಮೇಲೆ ನುಗ್ಗೆಕಾಯಿದು ಏನು ಸಿಪ್ಪೆ ಇರುತ್ತೆ ಅದರಲ್ಲೆಲ್ಲ ಸಪ್ರೇಟ್ ಆಗುತ್ತೆ. ನೀವು ಈ ಥರ ಮಿಕ್ಸಿ ಜಾರ್ಗೆ ಹಾಕಲ್ಲ ಅಂದ್ರೂ ತಣ್ಣಗಾದ್ಮೇಲೆ ಕೈಯಲ್ಲಿ ಇಕ್ಸ್ಕೊಂಡು ಮಾಡ್ಕೋಬೋದು. ನಾನು ಈ ಥರ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ. ಬೇಳೆ ಮಾತ್ರ ಕುಕ್ಕರಲ್ಲಿದೆ. ಟೊಮೆಟೊ ನುಗ್ಗೆಕಾಯಿ ಮತ್ತು ಅದೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಿದೆ. ಇದರಲ್ಲಿ ಸಿಪ್ಪೆ ಸಮೇತ ಈ ಥರ ಸ್ಟೇನರಲ್ಲಿ ಹಾಕ್ಕೊಳ್ಳೋಣ. ನುಗ್ಗೆಕಾಯಿದು ಏನು ಸಿಪ್ಪೆ ಇರುತ್ತೆ ಇವಾಗ ಬರುತ್ತೆ ನೋಡಿ. ಎಲ್ಲ ಯಾವುದು ಮಿಕ್ಸ್ ಆಗಲ್ಲ ರಸಮ್ ಜೊತೆಗೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಈ ಪೇಸ್ಟ್ನ ನಾವು ತಗೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ. ಬರೀ ನುಗ್ಗೆಕಾಯಿ ಬೇಳೆ ಟೊಮೆಟೊದ ಪೇಸ್ಟ್ ಮಾತ್ರ ಅದು ರಸಮಲ್ಲಿ ಇಳಿಯುತ್ತೆ. ನುಗ್ಗೆಕಾಯಿ ಸಿಪ್ಪೆ ಏನಿರುತ್ತೆ ಅದೆಲ್ಲ ಮೇಲಿರುತ್ತೆ. ಚಳಿ ಟೈಮಲ್ಲಿ ಕೋಲ್ಡು ಕೆಮ್ಮು ಜ್ವರ ಆ ಥರ ಬಂದಾಗ ಈ ಥರ ಮಾಡಿಕೊಡಿ. ನುಗ್ಗೆಕಾಯಿ ಸ್ವಲ್ಪ ಹೀಟ್ ಕೂಡ ಹೆಲ್ತಿಗೆ ಒಳ್ಳೆಯದು. ಇದು ಈ ಥರ ಮಾಡಿಕೊಟ್ರೆ ತುಂಬ ಬೇಗ ಜ್ವರ ಕೆಮ್ಮು ಕೋಲ್ಡು ಅದೆಲ್ಲ ಕಮ್ಮಿ ಆಗುತ್ತೆ. ನೋಡಿ, ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿದೆ. ನೀವು ಕೈಯಲ್ಲಿ ಇಸ್ಕೋತೀನಿ ಅಂದ್ರೂ ಪರವಾಗಿಲ್ಲ, ಆ ಥರ ಸಿಪ್ಪೆ ಸಪ್ರೇಟ್ ಆಗುತ್ತೆ. ನೋಡಿ, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ನೀರು ಹಾಕ್ಕೊಳ್ಳಿ. ರಸಮು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ. ಮತ್ತು 1 ಉಂಡೆ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ಜೀರಿಗೆನ ಕುಟ್ಟಿ ತೊಗೊಂಡಿದ್ದೀನಿ. ನಾನು ಪೂರ್ತಿ ಪೌಡ್ರ್ ಮಾಡ್ಕೊಂಡಿಲ್ಲ, ಮಿಕ್ಸಿಗೆ ಹಾಕ್ಕೊಂಡು ತರಿ ಕುಟ್ಕೊಂಡಿದ್ದೀನಿ ನಾನು. ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಹುಣಸೆ ನೆನೆ ಹಾಕ್ಕೊಂಡಿದ್ದೆ, ನಿಂಬೆಹಣ್ಣು ಗಾತ್ರದ್ದು. ಅದನ್ನು ರಸ ಹಾಕೋತೀನಿ ಇದಕ್ಕೆ ಕುಕ್ಕರ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಗ್ಯಾಸ್ ಮೇಲೆ ಇಟ್ಟು. ನೀವು ಬೇಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಘಮ ರಸಮ್ದು ಘಮ ಅಂತ ಬರ್ತಾ ಇದೆ. ಬಿಸಿ ಅನ್ನ ಜೊತೆಗೆ ರಸಮ್ ಸರ್ವ್ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಬೇಳೆ ಹಾಕ್ಬಿಟ್ಟು ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಕೊನೆಯದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗು ತಿನ್ನೋರು ಏನರೆ ಹಿಂಗೆ ಹಾಕೋಬೋದು. ನಾವು ಹಿಂಗೆ ತಿನ್ನಲ್ಲ, ಅದಕ್ಕೋಸ್ಕರ ಹಿಂಗಿನ ಸ್ಕಿಪ್ ಮಾಡಿದ್ದೇನೆ.
ಇದು ಒಗ್ಗರಣೆನ ಕೊನೆಯದಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರೆಯುತ್ತೆ. ರಸಮ್ ಒಗ್ಗರಣೆ ಹಾಕೋರೆ ಕೊನೆಯದಾಗಿ. ಬಿಸಿ ಬಿಸಿ ಅನ್ನ ಜೊತೆಗೆ ರಸಮ್ನ ಹಾಕ್ಕೊಂಡು ಒಂದು ಸೈಡ್ ಡಿಶ್ ಏನಾದರೂ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಈ ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿರುತ್ತೆ, ಕಸರೆ ಅನ್ನುತ್ತೆ ಊಟ ಎಲ್ಲನೂ. ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಕೊನೆಯದಾಗಿ ಇಳಿಸೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.